ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಜನ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥದ್ದು ಇತಿಹಾಸದಲ್ಲಿ ಈಗಾಗಲೇ ತೀರ್ಮಾನ ಆಗೋಗಿದೆ. ಅದು ಡಿ ಕೆ ಶಿ ಅವರಿಗೆ ಯಾರೂ ಕೊಡ್ತಾ ಇರುವಂತಹ ಉಡುಗೊರೆ ಅಲ್ಲ, ಬಹುಮಾನ ಅಲ್ಲ, ಅಥವಾ ವರದಾನ ಅಲ್ಲ. ಅದು ಡಿ ಕೆ ಶಿ ಅವರೇ ಕಷ್ಟಪಟ್ಟು ಸಂಪಾದಿಸಿದ್ದು ಅಂಥೇಳಿ ಮಾಜಿ ಕೇಂದ್ರ ಸಚಿವ, ಮಾಜಿ ಸಂಸದ ವೀರಪ್ಪ ಮೊಯ್ಲಿ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಗ್ ಸ್ಟೇಟ್ಮೆಂಟ್. ಕಾರಣ ಏನು ಅಂತ ಹೇಳಿದ್ರೆ, ವೀರಪ್ಪ ಮೊಯ್ಲಿ ಅವರು ಗಾಂಧಿ ಕುಟುಂಬಕ್ಕೆ ಹತ್ತಿರವಾಗಿದ್ದಂಥವರು. ಹೀಗಾಗಿ ವೀರಪ್ಪ ಮೊಯ್ಲಿ ಅವರೇ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದು ಇತಿಹಾಸದಲ್ಲಿ ಈಗಾಗಲೇ ನಿರ್ಧಾರ ಆಗೋಗಿದೆ. ಇದು ಯಾರೂ ಕೊಡುವ ವರದಾನ, ಉಡುಗೊರೆ, ಗಿಫ್ಟ್ ಅಲ್ಲ ಅಂಥೇಳಿ ವೀರಪ್ಪ ಮೊಯ್ಲಿ ಅವರ ಸ್ಟೇಟ್ಮೆಂಟು ಡಿ ಕೆ ಶಿ ಅವರಿಗೆ ವರದಾನ ಆಗುತ್ತೋ, ಡಿ ಕೆ ಶಿ ಅವರಿಗೆ ಮುಳುವಾಗುತ್ತೆ ಅನ್ನುವಂಥದ್ದನ್ನು ಡಿ ಕೆ ಶಿ ಅವರಷ್ಟೇ ಅರ್ಥ ಮಾಡ್ಕೋಬೇಕಾಗತ್ತೆ. ವೀರಪ್ಪ ಮೊಯ್ಲಿ ಅವರು ಹೇಳಿದ್ದಾರೆ, ಅವರಿವರು ಕೊಡುವಂತಹ ಸ್ಟೇಟ್ಮೆಂಟಿಗೆ ಡಿ ಕೆ ಶಿವಕುಮಾರ್ ಅವರು ತಲೆ ಕೆಡಿಸ್ಕೊಳ್ಬಾರ್ದು, ಸುಮ್ಮನೆ ಇದು ಬಿಡಬೇಕು. ಯಾಕಂತ ಹೇಳಿದ್ರೆ, ನೀವು ಮುಖ್ಯಮಂತ್ರಿ ಆಗೇ ಆಗ್ತೀರಿ. ನೀವು ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದು ಯಾರೂ ಕೊಡುವಂತಹ ಭಿಕ್ಷೆ ಅಲ್ಲ. ಹೀಗಾಗಿ ಅವರಿವರು ಕೊಡುವಂತಹ ಸ್ಟೇಟ್ಮೆಂಟುಗಳಿಗೆ ನೀವು ತಲೆ ಕೆಡಿಸ್ಕೋಬಾರ್ದು ಅಂಥೇಳಿ ಡಿ ಕೆ ಶಿವಕುಮಾರ್ ಅವರ ಎದುರಲ್ಲೇ ಡಿ ಕೆ ಶಿವಕುಮಾರ್ ಅವರಿಗೆ ವೀರಪ್ಪ ಮೊಯ್ಲಿ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ. ವೀರಪ್ಪ ಮೊಯ್ಲಿ ಅವರ ಮಾತಿನ ಒಳಾರ್ಥಗಳನ್ನು ತೆಗೆದು ನೋಡಿದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವೀರಪ್ಪ ಮೊಯ್ಲಿ ಅವರು ಟಾಂಗ್ ಕೊಟ್ಟಂಗಿದೆ. ಮೇಲ್ನೋಟಕ್ಕೆ ನಾವು ವೀರಪ್ಪ ಮೊಯ್ಲಿ ಅವರ ಮಾತಿನ ಶೈಲಿಯನ್ನು ಗಮನಿಸಿದ್ರೆ, ಯಾರಿಂದಲೂ ಅಂತ ಹೇಳಿದ್ರೆ, ಸದ್ಯ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಸಂಘರ್ಷವನ್ನು ಗಮನಿಸಿದ್ರೆ ಸಿದ್ದರಾಮಯ್ಯನವರಿಗೆ ವೀರಪ್ಪ ಮೊಯ್ಲಿ ಅವರು ಟಾಂಗ್ ಕೊಟ್ಟಂಗಿದೆ. ಯಾಕೆ ಡಿ ಕೆ ಶಿವಕುಮಾರ್ ಅವರ ಪರ ವೀರಪ್ಪ ಮೊಯ್ಲಿ ಅವರು ನಿಂತರು ಎನ್ನುವಂಥದ್ದಕ್ಕೆ ಮೊದಲನೆಯ ಕಾರಣ ಮತ್ತು ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಚಿಕ್ಕಬಳ್ಳಾಪುರದಲ್ಲಿ ಈ ಬಾರಿ ವೀರಪ್ಪ ಮೊಯ್ಲಿ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಜೊತೆಗೆ ಗುರುತಿಸಿಕೊಂಡಿರುವಂತಹ ಎಂ.ಆರ್. ಸೀತಾರಾಮ್ ಅವರ ಮಗ ರಕ್ಷಾರಾಮಯ್ಯ, ಕರ್ನಾಟಕ ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿದ್ದಂತಹ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಸಿಕ್ತು ಲೋಕಸಭಾ ಚುನಾವಣೆಯಲ್ಲಿ. ಸೊ ಅದು ಸಹಜವಾಗಿ ವೀರಪ್ಪ ಮೊಯ್ಲಿ ಅವರನ್ನು ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡುವಂತೆ, ಡಿ ಕೆ ಶಿವಕುಮಾರ್ ಅವರ ಪರ ಒಲವು ತೋರುವಂತೆ ಮಾಡಿದೆ. ಆದರೆ ವೀರಪ್ಪ ಮೊಯ್ಲಿ ಅವರು ಒಂದು ಲಾಜಿಕ್ ಮಿಸ್ ಮಾಡ್ಕೊಂಡಿದ್ದಾರೆ. ಏನು ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಆಗುವಂಥದ್ದು ಶಾಸಕರ ಬೆಂಬಲದಿಂದ. ರಾಹುಲ್ ಗಾಂಧಿ ಹೇಳಿದ್ರೆ, ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರೆ, ರಾಜ್ಯದಲ್ಲಿ ಇಂಥವರೇ ಮುಖ್ಯಮಂತ್ರಿ ಆಗಬೇಕು ಎನ್ನುವಂತಹ ಕಾಲಘಟ್ಟ ಹೊರಟೋಯ್ತು. ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆದಂತಹ ಸಂದರ್ಭದ ಕಾಲಘಟ್ಟ ಕಾಂಗ್ರೆಸ್ನಲ್ಲಿ ಈಗ ಇಲ್ಲ. ಕಾಂಗ್ರೆಸ್ ಹೈಕಮಾಂಡಿಗೆ ಅಷ್ಟೊಂದು ಶಕ್ತಿ ಆಗಲಿ, ಅಷ್ಟೊಂದು ಧೈರ್ಯವಾಗಲಿ ಇಲ್ಲ. ಅಂದರೆ ಕಾಂಗ್ರೆಸ್ನಲ್ಲಿ ಈಗ ಕರ್ನಾಟಕದಲ್ಲಿ ಯಾರೇ ಮುಖ್ಯಮಂತ್ರಿ ಆಗಬೇಕಾದರೂ ಕೂಡ ಶಾಸಕರು ಜೊತೆಗೆ ಕಾಂಗ್ರೆಸ್ನಲ್ಲಿರ್ತಕ್ಕಂತಹ ಇತರೆ ಸಮುದಾಯಗಳ ಮುಂಚೂಣಿ ನಾಯಕರ ಬೆಂಬಲ ಬೇಕೇ ಬೇಕು. ವೀರಪ್ಪ ಮೊಯ್ಲಿ ಹೇಳಿದಾರಲ್ಲ, ಯಾರಿಂದಲೂ ತಪ್ಪಿಸೋಕ್ಕಾಗಲ್ಲ, ಯಾರಿಗೂ ತಲೆ ಕೆಡಿಸ್ಕೋಬೇಡಿ, ಇತಿಹಾಸದಲ್ಲಿ ನಿರ್ಧಾರ ಆಗೋಗ್ಬಿಟ್ಟಿದೆ. ವೀರಪ್ಪ ಮೊಯ್ಲಿ ಅವರು ಅಂದುಕೊಂಡಷ್ಟು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂಥದ್ದು ಸುಲಭವಾಗಿಲ್ಲ. ವೀರಪ್ಪ ಮೊಯ್ಲಿ ಅವರಿಗೆ ಸಿದ್ದರಾಮಯ್ಯನವರ ವಿರುದ್ಧ ದ್ವೇಷ ಇರ್ಬೋದು, ಚಿಕ್ಕಬಳ್ಳಾಪುರದಲ್ಲಿ ಟಿಕೆಟ್ ತಪ್ಪಿಸಿದ ಕಾರಣಕ್ಕೋಸ್ಕರ. ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥದ್ದು ಅಷ್ಟು ಸುಲಭ ಅಲ್ಲ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂಥದ್ದು ಅಷ್ಟು ಸುಲಭ ಎನ್ನುವುದಾಗಿದ್ದರೆ, ಇಷ್ಟೊತ್ತಿಗೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸೇರಿಕೊಂಡು ನಿರ್ಧಾರ ಮಾಡಿ ಸಿದ್ದರಾಮಯ್ಯನವರನ್ನು ಇಳಿಸಿ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡ್ತಾಯಿದ್ರು. ಎರಡನೆಯದ್ದು, ಸಿದ್ದರಾಮಯ್ಯನವರ ಬೆಂಬಲ ಇಲ್ಲದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತಹ ವೀರಪ್ಪ ಮೊಯ್ಲಿ ಅಂತಹ ನಾಯಕರ ಆಲೋಚನೆಯೇ ಡಿ ಕೆ ಶಿವಕುಮಾರ್ಗೆ ಅಪಾಯಕಾರಿ. ಇದೇನು ಅಂತ ಹೇಳಿದ್ರೆ, ಸುತ್ತ ಇರ್ತಕ್ಕಂತಹ ಬಟ್ಟಂಗಿಗಳು, ಅಂದರೆ ಹೊಗಳು ಭಟ್ಟರು ಹೇಗೆ ತಮ್ಮ ನಾಯಕನನ್ನೇ ಕೂಪಕ್ಕೆ ದೂಡ್ತಾರೆ ಅಂಥೇಳಿ,
ಹಳ್ಳಕ್ಕೆ ದೂಡ್ತಾರೆ ಅಂಥೇಳಿ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಿದಾರಯ್ಯ ಅನ್ನೋ ಥರ. ಅಂದರೆ ವೀರಪ್ಪ ಮೊಯ್ಲಿಯವರ ಈ ಸ್ಟೇಟ್ಮೆಂಟು ಡಿ ಕೆ ಶಿವಕುಮಾರ್ ಅವರಿಗೆ ಡೈರೆಕ್ಟ್ ಡ್ಯಾಮೇಜ್ ಮಾಡದೇ ಇರ್ಬೋದು, ಆದರೆ ಇಂಡೈರೆಕ್ಟ್ ಡ್ಯಾಮೇಜ್ ಅಂತೂ ಖಂಡಿತ ಮಾಡಿದೆ. ವೀರಪ್ಪ ಮೊಯ್ಲಿಯವರಿಗೆ ಡಿ ಕೆ ಶಿವರನ್ನು ಹೊಗಳುವ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನು ಮೆಚ್ಚಿಸುವ ತುರ್ತಿರಬಹುದು, ಅನಿವಾರ್ಯತೆ ಇರಬಹುದು, ಅಂಥದ್ದೊಂದು ದರ್ದಿರಬಹುದು. ಆದರೆ ಅದರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಆಗುವಂತಹ ಲಾಭ ಏನೂ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ಮೊದಲನೆಯದಾಗಿ ಸಿದ್ದರಾಮಯ್ಯ ಅವರ ಪರ ಇರತಕ್ಕಂತಹ ಶಾಸಕರ ಬೆಂಬಲ ಪಡೆಯಬೇಕು. ಜೊತೆಗೆ ಸಿದ್ದರಾಮಯ್ಯ ಬಳಿಕದ ಉತ್ತರಾಧಿಕಾರಿಗಳು ಅಂತೇಳಿ ಕಾಂಗ್ರೆಸ್ನಲ್ಲಿರುವಂಥವರ ವಿಶ್ವಾಸವನ್ನು ಗಳಿಸಬೇಕು. ಡಿ ಕೆ ಶಿವಕುಮಾರ್ ಅವರಿಗೆ ಪರ್ಯಾಯವಾಗಿ ಟಕ್ಕರ್ ಕೊಡಬಲ್ಲಂತಹ ಕಾಂಗ್ರೆಸ್ನ ಉಳಿದ ನಾಯಕರ ವಿಶ್ವಾಸವನ್ನು ಗಳಿಸಬೇಕು. ಇಷ್ಟು ಕೆಲಸಗಳನ್ನು ಡಿ ಕೆ ಶಿವಕುಮಾರ್ ಮಾಡಬೇಕು. ಆದರೆ ಕಳೆದ 2 ವರ್ಷಗಳ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಇದನ್ನು ಡ್ಯಾಮೇಜ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ವರ್ಸಸ್ ಡಿ ಕೆ ಶಿವಕುಮಾರ್, ಕೆ ಎನ್ ರಾಜಣ್ಣ ವರ್ಸಸ್ ಡಿ ಕೆ ಶಿವಕುಮಾರ್, ಕಾಂಗ್ರೆಸ್ನಲ್ಲಿರುವಂತಹ ದಲಿತ ನಾಯಕರು ವರ್ಸಸ್ ಡಿ ಕೆ ಶಿವಕುಮಾರ್, ಕಾಂಗ್ರೆಸ್ನಲ್ಲಿರ್ತಕ್ಕಂತಹ ಅಹಿಂದ ನಾಯಕರು ವರ್ಸಸ್ ಡಿ ಕೆ ಶಿವಕುಮಾರ್. ಇಂತಹ ಸಿಚುವೇಶನನ್ನು, ಇಂತಹ ವಾತಾವರಣವನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ನಿರ್ಮಾಣ ಮಾಡ್ಕೊಂಡು ಬಂದಿರೋದ್ರಿಂದ ವೀರಪ್ಪ ಮೊಯ್ಲಿಯವರು ಅಂದುಕೊಂಡಷ್ಟು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥದ್ದು ಸುಲಭ ಅಲ್ಲ. ಆಯಿತು, ಇನ್ ಎಕ್ಸ್ಟ್ರೀಮ್ ಕೇಸ್ ಡಿ ಕೆ ಸಿದ್ದರಾಮಯ್ಯನವರನ್ನು ಇಳಿಸಿ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ತಮ್ಮ ಜನಪ್ರಿಯತೆ, ತಮ್ಮ ಶಕ್ತಿ, ಯುಕ್ತಿ, ಸಾಮರ್ಥ್ಯಗಳನ್ನೆಲ್ಲ ಬಳಸಿ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಉಳಿಸ್ಕೊಳ್ಳಿಕ್ಕೆ ರಾಹುಲ್ ಗಾಂಧಿಯಿಂದಲೂ ಸಾಧ್ಯ ಇಲ್ಲ, ಮಲ್ಲಿಕಾರ್ಜುನ ಖರ್ಗೆಯಿಂದಲೂ ಸಾಧ್ಯ ಇಲ್ಲ. ಇದು ಇರ್ತಕ್ಕಂತಹ ನಿಜ ಪರಿಸ್ಥಿತಿ. ವೀರಪ್ಪ ಮೊಯ್ಲಿಯವರಿಗೆ ಅವರು ಸಾಹಿತ್ಯದಲ್ಲಿ, ರಾಜಕಾರಣದ ಜೊತೆಗೆ ಸಾಹಿತ್ಯದಲ್ಲಿ ಪರಿಣಿತರಾಗಿರೋದ್ರಿಂದ ಒಂದು ಸ್ವಲ್ಪ ಫ್ಯಾಂಟಸಿ ಅಂತಿರುತ್ತೆ. ಅಂದರೆ ಭ್ರಮೆ ಅಥವಾ ಕಪೋಲ ಕಲ್ಪಿತ ಆಲೋಚನೆಗಳು ಅಂತಿರುತ್ತಲ್ಲ, ಆ ಕಪೋಲ ಕಲ್ಪಿತ ಆಲೋಚನೆಯ ಒಳಗಡೆ ವೀರಪ್ಪ ಮೊಯ್ಲಿಯವರು ಮುಳುಗಿದ್ದಾರೆ ಅಂಥೇಳಿ ಅನಿಸ್ತಾ ಇದೆ. ವೀರಪ್ಪ ಮೊಯ್ಲಿಯವರು ಡಿ ಕೆ ಶಿವಕುಮಾರ್ಗೆ ಟಿಕೆಟ್ ಕೊಡಿಸಿದ್ದೇ ನಾನು ಮೊದಲ ಬಾರಿಗೆ ಶಾಸಕರಾಗಲಿಕ್ಕೆ ಅಂತ ಹೇಳಿ ಅದೊಂದು ಇರ್ಬೋದು ಕಾರಣ. ಆ ಪ್ರೇಮ, ಆ ವಿಶ್ವಾಸ, ಆ ಪ್ರೀತಿ. ನಾನು ಮೊದಲ ಬಾರಿಗೆ ಟಿಕೆಟ್ ಕೊಟ್ಟಂತಹ ಒಬ್ಬ ಶಾಸಕ ಇವತ್ತು ಉಪಮುಖ್ಯಮಂತ್ರಿ ಹುದ್ದೆಯಲ್ಲಿದ್ದಾರೆ, ಮುಖ್ಯಮಂತ್ರಿ ಹುದ್ದೆಗೆ ಸ್ಪರ್ಧಿಯಾಗಿದ್ದಾರೆ ಎನ್ನುವಂತಹ ಆ ಹೆಮ್ಮೆ ವೀರಪ್ಪ ಮೊಯ್ಲಿಯವರಿಗೆ ಇರ್ಬೋದು. ಬಟ್ ವೀರಪ್ಪ ಮೊಯ್ಲಿಯವರು ಅಂದುಕೊಂಡಷ್ಟು ಸುಲಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆಗಳಿಲ್ಲ. ಶಾಸಕ ಬಸವರಾಜು ಕೊಟ್ಟಂತಹ ಹೇಳಿಕೆ ಇಂಪಾರ್ಟೆಂಟ್ ಕೊಡಬೇಕಾದಂಥ ಅಗತ್ಯನೇ ಇಲ್ಲ. ಬಿಕಾಸ್ ಆ MLA ಫ್ರಮ್ ಡೇ 1 ಎಲೆಕ್ಷನ್ ಆದ ದಿನದಿಂದಲೂ ವಿಧಾನಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೇ ಡಿ ಕೆ ಶಿವಕುಮಾರ್ ಹೆಸರಲ್ಲಿ. ಸೊ ಅಷ್ಟೊಂದು ಬಟ್ಟಂಗಿತನ ಇರ್ತಕ್ಕಂತಹ ಶಾಸಕ ಡಿ ಕೆ ಶಿವಕುಮಾರ್ ಇದೇ ವರ್ಷದ ಡಿಸೆಂಬರ್ನಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಅದಕ್ಕೆ ಬೇಕಾದಂತಹ ಬೆಂಬಲ, ಅದಕ್ಕೆ ಬೇಕಾದಂತಹ ವಾತಾವರಣ ಸೃಷ್ಟಿಯಾಗಬೇಕು. ಅದಕ್ಕಿಂತಲೂ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ತನ್ನ ಪಾಳೆಯದಲ್ಲಿ ಸುತ್ತಿಕೊಳ್ಳುತ್ತಿರುವಂತಹ ಗ್ರಹಗಳು ಯಾವುದಿದ್ದಾವೆ, ಒಂದಿಷ್ಟು ಮಂದಿ ಶಾಸಕರು, ಬೆರಳೆಣಿಕೆಯ ಮಂದಿ, ಮೋಸ್ಟ್ಲಿ ಆ ಸಂಖ್ಯೆ 10 ದಾಟದೇ ಇರಬಹುದು. ಆ ಬೆರಳೆಣಿಕೆಯ ಶಾಸಕರನ್ನು ನಂಬಿಕೊಂಡು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಸರ್ಕಾರ ರಚನೆಗೆ ಸರಳ ಬಹುಮತನೇ ಬೇಕಾಗಿರುವಂಥದ್ದು 112 ಸರಳ ಬಹುಮತ. ಸೊ ಪಕ್ಷದ ಒಳಗಡೆ ಅಷ್ಟು ಶಾಸಕರನ್ನು ಒಟ್ಟಿಗೆ ಹಿಡಿದಿಟ್ಕೊಂಡು ಜೊತೆ ಕರ್ಕೊಂಡು ಹೋಗುವಂಥದ್ದು ಕಷ್ಟ. ಅದು ಕೂಡ ಸತೀಶ್ ಜಾರಕಿಹೊಳಿ ಎಮರ್ಜ್ ಆಗ್ತಾ ಇದ್ದಾರೆ, ಸಂತೋಷ್ ಲಾಡು, ಈ ಕಡೆ ರಾಜಣ್ಣ, HC ಮಹದೇವಪ್ಪ, ಪರಮೇಶ್ವರು, ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಡಿ ಕೆ ಶಿವಕುಮಾರ್ ಒಬ್ಬರೇ ಅಲ್ಲ, ಡಿ ಕೆ ಶಿವಕುಮಾರ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಉಳಿದ ನಾಯಕರು ಕೂಡ ಇದ್ದಾರೆ. ಅವರನ್ನೆಲ್ಲ ಓವರ್ಟೇಕ್ ಮಾಡಿಕೊಂಡು ವೀರಪ್ಪ ಮೊಯ್ಲಿಯವರು ಹೇಳಿದಷ್ಟು ಸುಲಭದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂಥ ಲಕ್ಷಣಗಳಿಲ್ಲ. ಅಂಥ ಅವಕಾಶಗಳು ಸದ್ಯಕ್ಕಂತೂ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗಿಲ್ಲ. ಆಮೇಲೆ ವೀರಪ್ಪ ಮೊಯ್ಲಿಯವರ ಬಗ್ಗೆ ನನಗೊಂದು ವಿಚಿತ್ರ ಏನು ಅಂತ ಹೇಳಿದ್ರೆ, ವೀರಪ್ಪ ಮೊಯ್ಲಿ ನನ್ನ ಪ್ರಕಾರ ಕಾಂಗ್ರೆಸ್ನ ಒಬ್ಬ ಪ್ರಯೋಜನಕ್ಕಿಲ್ಲದ ನಾಯಕರ ಸಾಲಿನಲ್ಲಿ ವೀರಪ್ಪ ಮೊಯ್ಲಿ ಕೂಡ ಒಬ್ಬರು. ಉದಾಹರಣೆಗೆ ಆಸ್ಕರ್ ಫರ್ನಾಂಡಿಸ್ ರೀತಿಯಲ್ಲಿ. ಅಂದರೆ ಈ ವೀರಪ್ಪ ಮೊಯ್ಲಿ, ಆಸ್ಕರ್ ಫರ್ನಾಂಡಿಸ್ ಈ ಥರದ ನಾಯಕರೆಲ್ಲ ಕಾಂಗ್ರೆಸ್ನಲ್ಲಿ ಏನಾಗಿದ್ರು ಅಂತ ಹೇಳಿದ್ರೆ, ಇವರೆಲ್ಲ ಆಸ್ಥಾನಿಕರ ಥರ, ಗಾಂಧಿ ಕುಟುಂಬದಲ್ಲಿ ಆಸ್ಥಾನಿಕರ ಥರ.
ಇವರಿಂದ ಪಕ್ಷಕ್ಕೆ ತಳಮಟ್ಟದಲ್ಲಿ ನಯ ಪೈಸೆಯ ಲಾಭ ಆಗಿಲ್ಲ. ಉದಾಹರಣೆಗೆ ಕಾರ್ಕಳದಲ್ಲಿ ವೀರಪ್ಪ ಮೊಯ್ಲಿಯವರು ಪ್ರತಿನಿಧಿಸ್ತಾ ಒಂದು ಕ್ಷೇತ್ರ ಒಂದು ಕಾಲಕ್ಕೆ, ಆ ಪ್ರತಿನಿಧಿಸಿದ್ದಂತಹ ಕ್ಷೇತ್ರ ಕಾರ್ಕಳದಲ್ಲಿ ಕಾಂಗ್ರೆಸ್ ಗೆದ್ದು ಎಷ್ಟು ವರ್ಷ ಆಯಿತು ಅಂತೇಳಿ ವೀರಪ್ಪ ಮೊಯ್ಲಿಯವರೇ ಹೇಳಬೇಕು. ಉಡುಪಿಯಲ್ಲಿ ಕಾಂಗ್ರೆಸ್ನ ಕತೆ ಏನಾಗಿದೆ ಅಂತೇಳಿ ವೀರಪ್ಪ ಮೊಯ್ಲಿಯವರೇ ಹೇಳಬೇಕು. ತಾವು ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ ಕಾರ್ಕಳಕ್ಕೆ ವೀರಪ್ಪ ಮೊಯ್ಲಿಯವರು ವರ್ಷಕ್ಕೆ ಎಷ್ಟು ಬಾರಿ ಹೋಗಿ ಬರ್ತಾರೆ, ಅಲ್ಲಿ ಪಕ್ಷದ ಪರಿಸ್ಥಿತಿ ಏನಾಗಿದೆ ಅಂತೇಳಿ ವೀರಪ್ಪ ಮೊಯ್ಲಿಯವರೇ ಹೇಳಬೇಕು. ಸೊ ಏನು ಆಸ್ಕರ್ ಫರ್ನಾಂಡಿಸ್ ಕೂಡ ಉಡುಪಿಯವರು, ಬಟ್ ಏನಾಗಿದೆ ಕರಾವಳಿಯಲ್ಲಿ ಕಾಂಗ್ರೆಸ್ನ ಕತೆ? ಪುತ್ತೂರಲ್ಲಿ ಒಂದು ಕ್ಷೇತ್ರ, UT ಖಾದರ್ ಒಬ್ಬರು ಗೆದ್ದಿದ್ದು ಬಿಟ್ಟರೆ ಕರಾವಳಿಯಲ್ಲಿ ಕಾಂಗ್ರೆಸ್ ಸಂಪೂರ್ಣ ನೆಲ ಕಚ್ಚಿದೆ, ಅಲ್ಲಿ ಹೋರಾಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ಕಾರ್ಕಳದಲ್ಲಿ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ ಅವರು ಕಾಂಗ್ರೆಸ್ ಸಂಘಟನೆಗೆ ಪ್ರಯತ್ನ ಪಟ್ಟರು, ಬಟ್ ವೀರಪ್ಪ ಮೊಯ್ಲಿ ಸಾಥ್ ಕೊಡಲಿಲ್ಲ ಈ ಸಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಸೊ ವೀರಪ್ಪ ಮೊಯ್ಲಿ ಅವರಂತಹ ನಾಯಕರಿಂದಾಗಲಿ ಕಾಂಗ್ರೆಸ್ಸಿಗೆ ಏನೂ ಲಾಭ ಇಲ್ಲ. ಲಾಭ ಆಗಿರುವಂಥದ್ದು ಅವರಿಗಷ್ಟೇ. ವೀರಪ್ಪ ಮೊಯ್ಲಿ ಅವರಿಗೆ ಅಚಾನಕ್ಕಾಗಿ ಮುಖ್ಯಮಂತ್ರಿ ಸ್ಥಾನ ಲಭಿಸ್ತು, ಕೇಂದ್ರದಲ್ಲಿ ಲೋಕಸಭೆಯಲ್ಲಿ ಸಂಸದರಾದರು, ಪೆಟ್ರೋಲಿಯಂನಂತಹ ಒಂದು ಒಳ್ಳೆಯ ಖಾತೆ ಕೂಡ ಸಿಕ್ತು. ಆದರೆ ಕರ್ನಾಟಕದಲ್ಲಿ ಪಕ್ಷಕ್ಕೆ ಆದಂತಹ ಲಾಭ ಏನು ಅಂತ ಹೇಳಿದ್ರೆ 0. ಸೊ ಪಕ್ಷಕ್ಕೆ ಏನೂ ಲಾಭ ಕೊಡದೆ, ಪಕ್ಷ ಸಂಘಟನೆಯಲ್ಲಿ ಏನೂ ದೊಡ್ಡ ಪ್ರಯತ್ನವನ್ನು ಮಾಡದೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಪಕ್ಷ ಸಂಘಟನೆಯ ದೃಷ್ಟಿಯಿಂದ ಅರ್ಹ ವ್ಯಕ್ತಿ. ಕಾರಣ ಏನು ಅಂತ ಹೇಳಿದ್ರೆ, ಅವರು ಪಕ್ಷದ ಅಧ್ಯಕ್ಷರಾದ ಬಳಿಕ ಪಕ್ಷವನ್ನು ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡಿದ್ದಾರೆ, ದೊಡ್ಡ ಮಟ್ಟದ ಶಕ್ತಿಯನ್ನು ತುಂಬಿದ್ದಾರೆ. ಆ ಅರ್ಥದಲ್ಲಿ ನೋಡಿದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅವರು ಬಯಸ್ತಿರೋದ್ರಲ್ಲಿ ತಪ್ಪೇನಿಲ್ಲ. DK ಶಿವಕುಮಾರ್ ದೀರ್ಘಕಾಲದ ಯೋಚನೆಯ ಆಧಾರದಲ್ಲಿ ಪಕ್ಷ ಸಂಘಟನೆಯನ್ನು ಅತ್ಯಂತ ಗಟ್ಟಿಯಾಗಿ ಮಾಡಿದ್ದಾರೆ. BJPಗೆ ಟಕ್ಕರ್ ಕೊಟ್ಟು ಅದನ್ನು ಮೀರಿ ಪಕ್ಷ ಸಂಘಟನೆಯನ್ನು DK ಶಿವಕುಮಾರ್ ಮಾಡಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಆ ವಿಚಾರದಲ್ಲಿ DK ಶಿವಕುಮಾರ್ ಅವರನ್ನು ಪಕ್ಷ ಹೈಕಮಾಂಡ್ ಮೆಚ್ಚಿಕೊಳ್ಳಲೇಬೇಕು. ಆದರೆ DK ಶಿವಕುಮಾರ್ ಅವರನ್ನು ಹೊಗಳಿ ಅಟ್ಟಕ್ಕೇರಿಸಿದಂತಹ, ಒಂದು ಬಾರಿ ಮುಖ್ಯಮಂತ್ರಿಯೂ ಆಗಿದ್ದಂತಹ, 2 ಬಾರಿ ಸಂಸದರಾಗಿ ಕೇಂದ್ರದಲ್ಲಿ ಪೆಟ್ರೋಲಿಯಂನಂತಹ ದೊಡ್ಡ ಖಾತೆಯನ್ನು ನಿಭಾಯಿಸಿದಂತಹ ವೀರಪ್ಪ ಮೊಯ್ಲಿಯಂತಹ ವ್ಯಕ್ತಿಯಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಆದಂತಹ ಲಾಭ ಏನು? ಅದೇ ಇಂಪಾರ್ಟೆಂಟ್. ಕಾರಣ ಏನು ಅಂತ ಹೇಳಿದ್ರೆ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಹೇಳಿಕೆಯನ್ನು ಕೊಡುವಂತಹ ವ್ಯಕ್ತಿಯ ತೂಕ ಮತ್ತು ತಾಕತ್ತು ಏನು ಎನ್ನುವಂಥದ್ದು ಪ್ರಶ್ನೆ. ಈ ಮಾತನ್ನು ಒಂದು ವೇಳೆ ಪರಮೇಶ್ವರ್ ಅಥವಾ ರಾಜಣ್ಣ ಅಥವಾ ಶಾಮನೂರು ಶಿವಶಂಕರಪ್ಪ ಅಥವಾ HC ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಈ ಥರದವ್ರು ಯಾರಾದರೂ ಕೊಟ್ಟಿದ್ದಿದ್ದರೆ ಹೌದು, DK ಶಿವಕುಮಾರ್ 100ಕ್ಕೆ 100 ಮುಖ್ಯಮಂತ್ರಿ ಆಗ್ತಾರೆ, DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿರುತ್ತೆ ಅಂಥೇಳಿ ಭಾವಿಸ್ಬೋದಿತ್ತು. ಬಟ್ ಕೊಟ್ಟಿದ್ದು ವೀರಪ್ಪ ಮೊಯ್ಲಿ. ಕುಮಾರಸ್ವಾಮಿ ಜೊತೆಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಕೊಂಡು ಚಿಕ್ಕಬಳ್ಳಾಪುರದಲ್ಲಿ ಗೆದ್ದಂತಹ ಒಬ್ಬ ಸಂಸದ. ಸೊ ಎಕ್ಸೈಟ್ಮೆಂಟ್, ಹೊಗಳು ಭಟ್ಟರು ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಿದಾರಯ್ಯ. DK ಶಿವಕುಮಾರ್ ಅವರನ್ನು ಲಾಸ್ಟಿಗೆ ಕೂಪಕ್ಕೆ ತಳ್ಳಿಬಿಡ್ತಾರೆ ವೀರಪ್ಪ ಮೊಯ್ಲಿಯಂತಹ ನಾಯಕರು, ಬಸವರಾಜ್ ಗಂಗಾ ಎನ್ನುವಂತಹ ಶಾಸಕರು. ಸೊ ಈ ಸ್ಟೇಟ್ಮೆಂಟನ್ನು DK ಸುರೇಶ್ ಕೊಡಲಿ ನೋಡೋಣ. ಈ ಸ್ಟೇಟ್ಮೆಂಟನ್ನು ಎಕ್ಸಾಕ್ಟ್ ವೀರಪ್ಪ ಮೊಯ್ಲಿ ಅವರು ಏನು ಹೇಳಿದ್ದಾರೆ ಇದೇ ಸ್ಟೇಟ್ಮೆಂಟನ್ನು DK ಸುರೇಶ್ ಕೊಡಲಿ. ಅದಾದ ಬಳಿಕದ ಪರಿಣಾಮಗಳನ್ನು DK ಶಿವಕುಮಾರ್ ಅನುಭವಿಸಬೇಕಾಗುತ್ತೆ. ಸೊ DK ಶಿವಕುಮಾರ್ ಅವರು ಸ್ವಲ್ಪ ಎಚ್ಚರದಿಂದಿರಬೇಕು. ವೀರಪ್ಪ ಮೊಯ್ಲಿಯಂತಹ ಹೊಗಳು ಭಟ್ಟರ ಬಗ್ಗೆ ಸ್ವಲ್ಪ, ಇಲ್ಲದಿದ್ದರೆ ಇತಿಹಾಸದಲ್ಲೇ ನಿರ್ಧಾರ ಆಗಿದೆ ಅಂಥೇಳಿ ಏನು ಮೊಯ್ಲಿ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿ ಸ್ಥಾನ, ಅದು ಜೀವಮಾನದಲ್ಲಿ ಸಿಗದೇ ಇರುವಂತಹ ಪರಿಸ್ಥಿತಿಯು ಬರ್ಬೋದು.